ತಲಾಂತಲದಿಂದನೇ ನಡ್ಕೊಂಡು ಬಂದಿರೋಂಥದ್ದು ದೇವಸ್ಥಾನ. ಆ ಕೊರೋನಾ ದೇಶಗಳಲ್ಲಿ ರಾಜ್ಯಗಳನ್ನೆಲ್ಲ ಅಡ್ಕತ್ತು, ಆದರೆ ನಮ್ಮೂರಲ್ಲಿ ಒಂದೇ ಒಂದು ಕೇಸು ಸಹ ಆಗಿಲ್ಲ. ಸಿಂಗನಹಳ್ಳಿ ಏನಂದರೆ ಅವ್ನು ಕಷ್ಟ ಹೊಡಿತಾನೆ ಅನ್ನೋ ಒಂದು ಉದ್ದೇಶದಿಂದನೇ ಜನಗಳು ಈ ದೇವಸ್ಥಾನಕ್ಕೆ ಜಾಸ್ತಿ ಬರ್ತಾರೆ. ಆಸ್ತಿ ವಿಚಾರದಲ್ಲಾಗಲಿ ಇನ್ನೊಂದರಲ್ಲಾಗಲಿ ₹1 ಏಳ್ಮನೆ ಅಷ್ಟು ತೊಂದರೆ ಇಲ್ದಂಗೆ ಕೆಲಸ ಕಾರ್ಯಗಳಾಗಲಿ. ಅವರು ಏನೇ ಕೇಳ್ಕೊಂಡ್ಲಿ ಅದು ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಪುರಾತನ ಕಾಲದಿಂದನ ಸುಮಾರು ತಲಾಂತಲದಿಂದನೇ ನಡ್ಕೊಂಡು ಬಂದಿರೋಂಥದ್ದು ದೇವಸ್ಥಾನ. ಹೀಗಾಗಿ ಇಲ್ಲಿ ಭಕ್ತಾದಿಗಳು ಅನೇಕ ಸುಮಾರು ಜನಗಳು ಇದ್ದಾರೆ. ಹೀಗಾಗಿ ಇಲ್ಲಿ ಎಲ್ಲರೂ ವರ್ಷ ಪೂರ್ತಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ತಾತ ಮುತ್ತಾತ ಕಾಲದಿಂದನೂ ನಡ್ಕೊಂಡು ಹೋಗ್ತಾ ಇದೆ. ಹಂಗೆ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ಸೇರಿ ನಾವು ಆಚರಣೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹನುಮ ಜಯಂತಿ ಅಂದ್ಬಿಟ್ಟು ಸುಮಾರು ಆಲೇ ಒಂದು 12 ವರ್ಷದಿಂದನೂ ನಾವು ಮಾಡ್ಕೊಂಬಂದಿದ್ದೀವಿ. ನಮ್ಮ ಆಂಜನೇಯನ ದೇವಸ್ಥಾನ ಹಿಂದಿನಿಂದ ನಮ್ಮ ಅಪ್ಪರು ಹಾಗೂ ಪಟೇಲರುಗಳು ನಡೆಸ್ಕೊಂಬರ್ತಾಯಿದ್ರು. ಅವರು ಹಿಂದಿನಿಂದ ಹೇಗೆ ನಡೆಸ್ಕೊಂಬಂದಿದ್ದಾರೋ ಹಾಗೆ ನಾವು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಈ ದೇವಸ್ಥಾನವು ಪುರಾತನ ಕಾಲದಿಂದಲೂ ಭಾಳ ಅಭಿವೃದ್ಧಿ ಹೊಂದಿದ್ದು ಭಾಳ ವಿಶೇಷವಾಗಿ ಪವರ್ಫುಲ್ ದೇವರಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳನ್ನು ಹೊಂದಿದ್ದು ಇವತ್ತು ವಿಶೇಷವಾಗಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾಳ ಅದ್ಧೂರಿಯಾಗಿ ನಡೆಸ್ಕೊಂಬರ್ತಾ ಇದ್ದೀವಿ. ದೇವಸ್ಥಾನ ಬಂದು ಒಂದು 100-120 ವರ್ಷದಿಂದ ಹಳೆ ದೇವಸ್ಥಾನ, ಪುರಾತನದ್ದು. ಈ ಶಕ್ತಿ ಏನಂತಂದರೆ ಈ ದೇವಸ್ಥಾನಕ್ಕೆ 10 ಈ ಏನು ಊರುಗಳಿದ್ದಾವೆ ಅಷ್ಟಕ್ಕೂ ಈ ದೇವರು ಅಂತಂದರೆ ಎಲ್ರಿಗೂ ಅಚ್ಚುಮೆಚ್ಚು. ಸಿಂಗನಹಳ್ಳಿ ಹನುಮಂತರಾಯ ಅಂತಂದರೆ ಅಷ್ಟು ಪ್ರತೀತಿ. ಏನಂತಂದರೆ ಈ ಎಲ್ಲೇ ಯಾವುದೇ ಊರಿಗೆ ಹೋದರೂ ಸಿಂಗನಹಳ್ಳಿ ಹನುಮಂತರಾಯ ಅವ್ನು ಕಷ್ಟ ಹೊಡಿತಾನೆ ಅನ್ನೋ ಒಂದು ಉದ್ದೇಶದಿಂದನೇ ಜನಗಳು ಈ ದೇವಸ್ಥಾನಕ್ಕೆ ಜಾಸ್ತಿ ಬರ್ತಾರೆ. ಸೊ ಹಾಗಾಗಿ ಇದನ್ನು ಹಿಂಗೆ ಮುಂದೆ ನಡೆಸ್ಕೊಂಡು ಮುಂದಕ್ಕಿನ್ನ ಯುವಕರು, ಈ ಸಿಂಗನಹಳ್ಳಿ ಯುವಕರುಗಳು ಏನಿದ್ದಾರೆ ಅಂಥವ್ರು ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು. ಇದನ್ನು ಇನ್ನೂ ಈ ಪ್ರಪಂಚಕ್ಕೆ, ಈ ದೇಶಕ್ಕೆ ಗೊತ್ತಾಗಬೇಕು ಈ ಸಿಂಗನಹಳ್ಳಿ ಹನುಮಂತರಾಯ ಏನು ಅನ್ನೋದು ಕೇಳ್ಕೊತೀನಿ.
ಹಂಗೇನೋ ಪ್ರಾಬ್ಲಮ್ ಇತ್ತು. ಇವತ್ತು ಹನುಮನ ಜಯಂತಿ ಅಂದ್ಬಿಟ್ಟು ಹೋಮದ್ದು ನೈವೇದ್ಯ ಇದು ಅಭಿಷೇಕ ದೇವರೆಲ್ಲ ಎತ್ತಿಸಿ ಇದು ಮಾಡಿದ್ವಿ, ಮೆರವಣಿಗೆ ಮಾಡಿದ್ವಿ. ಮದುವೆ ಆಗಿ 35 ವರ್ಷ ಆಯಿತು. ಆವತ್ತಿಂದನೂ ದೇವ್ರನ್ನ ನಂಬ್ಕೊಂಡು ಬಂದಿದ್ದೀವಿ. ಎಲ್ಲ ಒಳ್ಳೇದು ಮಾಡಿದ್ದಾನೆ ಹನುಮಂತರಾಯ. ಭಕ್ತಾದಿಗಳು ಎಲ್ಲ ಹಂಗೆ ನಂಬ್ಕೊಂಡು ಅವ್ರವ್ರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊತಾರೆ. ಅವರು ಏನೇ ಕೇಳ್ಕೊಂಡ್ಲಿ ಅದು ಅಭಿವೃದ್ಧಿ ಆಗುತ್ತೆ ಹಂಗೆ ನಂಬಿದ್ದಾರೆ. ದಿನಕ್ಕೂ ಒಳ್ಳೆಯ ಹೆಸರು ತಗೋತಾ ಇದೆ ಹೊರತು ಸಿಂಗನಹಳ್ಳಿ ಹನುಮಂತರಾಯ ಗ್ರಾಮಾಂತರ ಅಂತ ಅಷ್ಟೇ ಅಭಿವೃದ್ಧಿ ಆಗ್ತಾಯಿದೆ. ಸಿಂಗನಹಳ್ಳಿ ಆಂಜನೇಯ ದೇವಸ್ಥಾನದ ಪ್ರಭಾವ ಏನು ಅಂದರೆ, ಆ ಅಪ್ಪನ ಪ್ರಾರ್ಥನೆ ಮಾಡಿದ್ವಿ ನಾವೇನೋ ಒಂದು ಕಾರ್ಯಕಲ್ಪನೆ ಏನೋ ಒಂದು ಇಟ್ಕೊಂಡ್ರೆ ಎಲ್ಲ ₹1 ಎಳ್ಮನೆಯಷ್ಟು ತೊಂದರೆ ಇಲ್ದಂಗೆ ಕೆಲಸ ಕಾರ್ಯಗಳಾಗಲಿ, ಆಸ್ತಿ ವಿಚಾರದಲ್ಲಾಗಲಿ, ಇನ್ನೊಂದರಲ್ಲಾಗಲಿ ದೇವರು ಆಶೀರ್ವಾದ ಇದ್ದೇ ಇದೆ. ಆದ್ದರಿಂದ ನಾವೊಂದು ಆಯಪ್ಪ ಏನು ಆಶೀರ್ವಾದ ಇದೆ ಆ ಆಶೀರ್ವಾದದಿಂದ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತೀವಿ. ಇಲ್ಲಿ ಹತ್ತೂರಲ್ಲೂ ಎಷ್ಟೊಂದು ಥರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದ್ದಾವೆ. ಅದರಲ್ಲೂ ಫೇಮಸ್ ಆಗಿರುವಂತಹ ದೇವಸ್ಥಾನ ಯಾವುದಾದ್ರು ಇದ್ದರೆ ಅದು ಸಿಂಗನಹಳ್ಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನ. ಏಕೆ ಅಂದರೆ ಪ್ರತಿ ವರ್ಷ ಎಲ್ಲ ಭಕ್ತಾದಿಗಳು ಬೆಂಗಳೂರು ಹಾಗೂ ಇನ್ನಿತರ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದು ಅರಿಸೇವೆ ತರಹ ಒಂದು ಮರಿಗಳನ್ನು ಕುಯ್ದು 10,000 ಜನಗಳಿಗೆ 1,000 ಜನಗಳಿಗೆ ಊಟಗಳನ್ನು ಹಾಕುವ ಮೂಲಕ ಈ ಒಂದು ದೇವಸ್ಥಾನ ಪ್ರಸಿದ್ಧಿಯಾಗಿದೆ. ಇನ್ನೊಂದು ಏನು ವಿಶೇಷ ಏನು ಹೇಳಬೇಕು ಅಂದರೆ, ಈ ಕೊರೋನಾ 2019-20 ಬಂತು. ಆ ಕೊರೋನಾ ದೇಶಗಳಲ್ಲಿ ರಾಜ್ಯಗಳಲ್ಲೆಲ್ಲ ಹರಡ್ಕತ್ತು. ಆದರೆ ನಮ್ಮೂರಲ್ಲಿ ಒಂದೇ ಒಂದು ಕೇಸು ಸಹ ಆಗಲಿಲ್ಲ. ಅದಕ್ಕೆ ನಾವು ಕಾರಣ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳು ಆಶೀರ್ವಾದ ಪಡೆದು ತಾವು ಏನೇನು ಈಡೇರಿಸ್ಕೊತೀರಾ ಅದನ್ನೆಲ್ಲ ಈಡೇರಿಕೆ ಆಗೇ ಆಯ್ತದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.